ನೋಡಿ ಒಳಗಡೆ ಆಂಬಿಯನ್ಸ್ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ. ಸೊ ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ನಲ್ಲ ಕೆಳಗಡೆ ಆಂಧ್ರ ರೆಸ್ಟೋರೆಂಟ್ ಇದೆ ಅಂತೇಳಿ, ಇದು ಕೂಡ ಬಂದ್ಬಿಟ್ಟು ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ಕೂಡ ನಾವು ಇವತ್ತು ಫುಡ್ ರಿವ್ಯೂ ಮಾಡ್ತಾ ಇದ್ದೀವಿ. ಬನ್ನಿ ಇಲ್ಲಿ ಫುಡ್ ಹೇಗಿದೆ ಅಂತ ನೋಡೋಣ ವೀಕ್ಷಕರೇ. ಹೊಳತಾ ಇದು ಬಂದು ಅಂಬರ ಅಂತೇಳಿ ಈ ರೆಸ್ಟೋರೆಂಟ್ ಹೆಸರು. ನೋಡಿ ಒಳಗಡೆ ಆಂಬಿಯನ್ಸ್ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ. ದಿಸ್ ದ ಆಂಬಿಯನ್ಸ್. ಸೊ ವೀಕ್ಷಕರೇ, ಇವಾಗ ಅಂಬರ ಆಂಧ್ರ ಅಥೆಂಟಿಕ್ ರೆಸ್ಟೋರೆಂಟಿನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಮತ್ತೆ ಈ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ आपका नाम क्या है? My name is ಶ್ರೀರಾಮ್ ಮಹಾಪತ್ರ. ಶ್ರೀರಾಮ್ ಮಹಾಪತ್ರ. ಓಕೆ. ಎಸ್ ಸರ್, ಈ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗಲಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? Before 2 years I am working here, sir. And there this used for special Andhra authentic dishes and special veg and non-veg meal here special. And every day for veg meals 50 to 60 and every weekend see 100 something is veg and non-veg meals. That banana leaves food is very famous here. And some signature dishes as Guntur chicken, chili chicken, pepper chicken and mutton pepper dry and bamboo biryani and kun matka biryani. Very nice taste here. ನಾನು ಕೂಡ ಟೇಸ್ಟ್ ಮಾಡಿದೆ. ಬ್ಯಾಂಬೂ ಬಿರಿಯಾನಿ, ಮಟ್ಕಾ ಬಿರಿಯಾನಿ ಎಲ್ಲ ಸೂಪರ್ ಟೇಸ್ಟ್ ಆಗಿತ್ತು. ಸೊ ನಮಗೂ ಕೂಡ ಇಲ್ಲಿ ಬಂದು ಊಟ ಮಾಡಿ ಖುಷಿಯಾಗಿದೆ. ನಾವು ಕೂಡ ಒಂದಷ್ಟು ಜನರಿಗೆ, ನಮಗೆ ಗೊತ್ತಿರೋವಂಥ ಪೀಪಲ್ಗೆ ಸ್ಪ್ರೆಡ್ ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ನಮ್ಮ ಜನ ನೋಡಿದ ಮೇಲೆ ಇಲ್ಲಿ ಬಂದು ಅವ್ರಿಗೂ ಕೂಡ ಇದೇ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಏನಿದು? ಇದು ಪೆಪ್ಪರ್ ಚಿಕನ್ ಸರ್. ಪೆಪ್ಪರ್ ಚಿಕನ್. ಇದು ಮಟನ್ ಪೆಪ್ಪರ್ ಫ್ರೈ. ಇದು ಮಟನ್ ಪೆಪ್ಪರ್ ಫ್ರೈ. ಇದು 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 ಹರಿಯಾಲಿ ಚಿಕನ್ ಟಿಕ್ಕಾ. ಹರಿಯಾಲಿ ಚಿಕನ್ ಟಿಕ್ಕಾ. ಇದು ಬಂದು ಪನ್ನೀರ್ ಟಿಕ್ಕಾನ? ಪನ್ನೀರ್ ಟಿಕ್ಕಾ. ಓಕೆ. ಗುಂಟೂರು ಚಿಕನ್. ಗುಂಟೂರು ಚಿಕನ್ನ ಇದು? ನೋಡಿ ವೀಕ್ಷಕರೇ, ಗುಂಟೂರು ಚಿಕನ್ನು ಫುಲ್ಲು ಖಾರ ಖಾರ. ಇದೇನು ಸರ್ ಇದು? ಸ್ಯಾಲಡ್? सलाद है ये वेज बम्बू के लिए सलाद है. ये चिकन का कुंडा के लिए सलाद है. ಸ್ಯಾಲಡ್ ಇದೇನು ಸರ್ ಇದು? ಮೊಟ್ಟೆ ಇದ್ದಂಗಿದೆ. ಮೊಟ್ಟೆನಾ? हाँ हाँ एग. ಎಗ್. ಓಕೆ. चिकन के साथ हमारा ये. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇದು ದೀಪಾವಳಿ ಪಟಾಕಿ ಅಲ್ಲ, ಇದು ಬ್ಯಾಂಬೂ, ಫುಲ್ಲಿ ಕವರ್ ಆಗಿರೋ ಬ್ಯಾಂಬೂ. ಇಲ್ಲಿ ನೋಡಿದ್ರೆ ಮಟ್ಕಾ ಬಿರಿಯಾನಿ, ಒಳಗಡೆ ಬಿರಿಯಾನಿ ಇದೆ. ಬನ್ನಿ, ತಡ ಮಾಡಿದೆ, ಯಾವ್ಯಾವ ಥರ ಇರುತ್ತೆ ಅಂತ ನೋಡೋಣ. ಮೊದಲು ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ, ಬನ್ನಿ. ಇವಾಗ ನಾವು ಆಂಧ್ರ ಅಥೆಂಟಿಕ್ ರೆಸ್ಟೋರೆಂಟ್ ಅಲ್ಲಿ ಇದೀವಿ. ಇಲ್ಲಿ ಬಂದು ಇಲ್ಲೂ ಕೂಡ ನಮ್ಮ ಜೊತೆ ಒಬ್ರು ಶೆಫ್ ಇದ್ದಾರೆ, ಇವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ आपका नाम ಸರ್? ನಿಮ್ಮ My name Prasenjit Mandal sir. I am from West Bengal. ಹಾಂ, ಓಕೆ. ಸೊ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್? 2 ವರ್ಷ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ವಿಚ್ ಇಸ್ ದ ವೆರಿ ಫಾಸ್ಟ್ ಮೂವಿಂಗ್ ಫುಡ್ ಹಿಯರ್? As a Guntur chicken and chicken pepper and mutton biryani and kunda bamboo biryani. So those are all the fast moving food here. ಸೊ ವೀಕ್ಷಕರೇ, ಇವಾಗ ಬ್ಯಾಂಬೂ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ. ಇದು ಸರ್ವ್ ಮಾಡೋಕ್ಕೆ ಸಪ್ರೇಟ್ ಸ್ಟೈಲ್ ಇದೆಯಂತೆ. ಅದೇನು ಸ್ಟೈಲು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಎಸ್, ಇಲ್ಲಿದೆ ನೋಡಿ, ಅದು ಇದು ಕ್ಲೋತ್ ಇದು. ಸರ್ आप बोलिए कैसा वो सर्व करने का? ये कैप निकालेंगे, हाँ साइड में रख देंगे, साइड में अंदर जो बनाना लीव्स है वो रख देंगे. ओके. धीरे धीरे ओ ये आके वो वेज बैम्बू बिरयानी. ಸೊ ವೀಕ್ಷಕರೇ, ಇವಾಗ ನಮ್ಮ ಮುಂದೆ ಇರೋದು ವೆಜ್ ಬ್ಯಾಂಬೂ ಬಿರಿಯಾನಿ ಅಂತ. ಬನ್ನಿ, ವೆಜ್ ಬ್ಯಾಂಬೂ ಬಿರಿಯಾನಿ ಹೇಗಿದೆ ಅಂತ ತಿಂದು ನೋಡಿ ಹೇಳ್ತೀನಿ ಇವಾಗ. ಸೊ ಬಾಸ್ಮತಿ ರೈಸ್ ಹಾಕಿದ್ದಾರೆ. ಇದು ಬಾಸ್ಮತಿ ರೈಸು ನೋಡಿ, ಮಸಾಲ ಎಲ್ಲ ಸ್ವಲ್ಪ ಲೈಟ್ ಆಗಿ ತರಿಯಾಗೇ ಇದೆ ಮಸಾಲ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ ಕಾಣ್ತಾ ಇದೆ ನಿಮಗೆ. ಸೊ ಇಲ್ಲಿ ನೋಡಿ, ಇದು ಕಲರ್ ರೈಸ್, ಸ್ವಲ್ಪ ಕಲರ್ ಬೇರೆ ತರ ಇದೆ. ಕ್ಯಾರೆಟ್ ಇದೆ, ಮತ್ತೆ ಇದರಲ್ಲಿ ಬೀನ್ಸ್ ಇದೆ, ಆಮೇಲೆ
ಅಲ್ಲಲ್ಲಿ ಬಟಾಣಿ ಎಲ್ಲ ಇದೆ, ಆಯಿಲು ಲೈಟಾಗೇ ಇದೆ, ಮೈಲ್ಡ್ ಆಗಿದೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಖಾರ ಇದೆಯಾ ಅಥವಾ ಈ ಬ್ಯಾಂಬೂದು ಯಾವ ಥರ ಟೇಸ್ಟ್ ಅನ್ನೋದನ್ನ ಇವಾಗ ನೋಡೋಣ. ಒಂದು ದೊಡ್ಡ ಬೈಟ್ ನಿಮಗೋಸ್ಕರ, ಬನ್ನಿ. ಬಾಯಿಗೆ ಆಗ್ತಾ ಇದ್ದಂಗೆ ಟ್ಯಾಂಗಿನೆಸ್ಸು ಫಸ್ಟ್ ಫೀಲ್ ಆಗಿದೆ, ಟ್ಯಾಂಗಿನೆಸ್ಸು. ಆಮೇಲೆ ಈ ಬ್ಯಾಂಬೂ ಏನಿದೆ, ಈ ಬ್ಯಾಂಬೂದು ಟೇಸ್ಟ್ ಏನಿದೆಯಲ್ಲ ಅದು ಇದರಲ್ಲಿ ರಿಲೀಸ್ ಆಗಿದೆ. ಸೊ ಆ ಬ್ಯಾಂಬೂ ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟು, ಯುನೋ ಐ ಕಾಂಟ್ ಎಕ್ಸ್ಪ್ಲೈನ್ ದಟ್ ಟೇಸ್ಟ್. ಆ ಥರ ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿದೆ ಅದು ತಿಂದವ್ರಿಗೇನೆ ಗೊತ್ತಾಗೋದು. ಇಲ್ಲಿ ಬಂದಾಗ ಬ್ಯಾಂಬೂ ಬಿರಿಯಾನಿ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ರೈಸ್ ಎಲ್ಲ ಕ್ಲೀನಾಗಿ ಕುಕ್ ಆಗಿದೆ, ಮಸಾಲೆ ಎಲ್ಲ ಕ್ಲೀನಾಗಿ ಮ್ಯಾರಿನೇಟ್ ಆಗಿದೆ. ಬಾಯಿಗೆ ನಿಮಗೆ ಬಟಾಣಿ, ಬೀನ್ಸು ಅವೆಲ್ಲ ಕರ ಅಂತ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಈ ಒಂದು ವೆಜ್ ಬಿರಿಯಾನಿ ಏನಿದೆ, ಇದು ನಾನ್ ವೆಜ್ ಯಾರು ತಿನ್ನಲ್ವೋ ಅಂಥವ್ರಿಗೆ ಈ ವೆಜ್ ಬಿರಿಯಾನಿ ಹೇಳಿ ಮಾಡಿಸ್ದಂಗಿದೆ. ಇದನ್ನ ನೀವು ಕೂಡ ಟೇಸ್ಟ್ ಮಾಡ್ಬೋದು. ಇನ್ನೊಂದು ಬೈಟು ನಿಮಗೋಸ್ಕರ. ಇವಾಗ ನೆಕ್ಸ್ಟು ನಾನ್ ವೆಜ್ ಚಿಕನ್ ಬಿರಿಯಾನಿಗೆ, ಮಟ್ಕಾ ಬಿರಿಯಾನಿಗೆ ಹೋಗೋಣ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮಟ್ಕಾಗೆ ಇದು ಬಂದ್ಬಿಟ್ಟು ಸ್ಪೆಷಲ್ ಸ್ಯಾಲಡ್ ಅಂತ. ಇದು ಬಂದ್ಬಿಟ್ಟು ಮೊಟ್ಟೆ ಹಾಕಿದ್ದಾರೆ. ಇದು ಸ್ವಲ್ಪ ಬೇರೆ ಕಲರ್ ಇದೆ, ಸ್ವಲ್ಪ ಬೇರೆ ಕಲರ್ ಇದೆ. ಯಾಕೆ ಈ ಕಲರ್ ಬಂದಿದೆ ಕೇಳೋಣ ಬನ್ನಿ. ಓ, ಕಲರ್ ಡಿಫरेंस है ना वो फ्राई करके थोड़ा सा टर्मरिक में फ्राई करते ऑयल। हाँ, ये टर्मरिक में, ये और ये दोनों से टर्मरिक ज्यादा कुक हुआ, ಲೈಟ್ ಕುಕ್ ಹುआ. ಸೊ ಇದು ಸ್ವಲ್ಪ ಜಾಸ್ತಿ ಕುಕ್ ಆಗಿದೆ, ಲೈಟ್ ಕುಕ್ ಆಗಿದೆ, ಅದಕ್ಕೆ ಬೇರೆ ಬೇರೆ ಕಲರ್ ಅಲ್ಲಿ ಇದೆ. ಟರ್ಮರಿಕ್ ಅಲ್ಲಿ ಮಾಡ್ತಾರೆ ಬಿಕಾಸ್ ಅದೊಂಥರ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಟರ್ಮರಿಕ್ ಅಲ್ಲಿ ಮಾಡಿದ್ದಾರೆ ಇದು. ಸೊ ವೀಕ್ಷಕರೇ, ಇದು ಬಂದು ಮಟ್ಕಾ ಬಿರಿಯಾನಿ ಅಂತ. ಈ ಮಡಿಕೆಯಲ್ಲಿ ಮಾಡ್ತಾರಲ್ಲ, ಈ ಮಡಿಕೆಯಲ್ಲಿ ಮಾಡಿರುವಂಥ ಬಿರಿಯಾನಿ ಸಖತ್ತು ಬಿಸಿಯಾಗಿದೆ. ಮತ್ತು ಇದು ಕೂಡ ಅಷ್ಟೇ ಬಾಸ್ಮತಿ ರೈಸೇ ಹಾಕಿದ್ದಾರೆ ಇದರಲ್ಲೂ ಕೂಡ. ನೀವು ನೋಡ್ಬೋದು ಇಲ್ಲಿ ಏಲಕ್ಕಿಯ ಘಮ ಒಂದು ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಇದು. ಈ ಬಿರಿಯಾನಿಗೆ ಏಲಕ್ಕಿ ಘಮ ಬಂದರೆ ಅದೊಂಥರ ನಮಗೆ ಇನ್ನೂ ಜಾಸ್ತಿ ಟೆಂಪ್ಟ್ ಮಾಡುತ್ತೆ ಅಂತ ಹೇಳ್ಬೋದು ತಿನ್ನೋಕ್ಕೆ. ನೋಡಿ ಪೀಸ್ ಎಲ್ಲ ಹಾಕಿದ್ದಾರೆ. ಸೊ ಬನ್ನಿ, ಇದು ಕೂಡ ಒಂದು ಬಿಗ್ ಬೈಟ್ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ಇಲ್ಲಿ ಶೆಫ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆ ಸ್ಪೆಷಲ್ ಆದ ಒಂದು ಮಸಾಲ ಅಂದರೆ ಪೆಪ್ಪರ್ ಪೌಡರ್ ರೆಡಿ ಮಾಡ್ತಾರಂತೆ. ಸ್ಪೆಷಲ್ ಪೆಪ್ಪರ್ ಪೌಡರ್, ಅದ್ರಲ್ಲಿ ಬೇರೆ ಇನ್ನೂ ಏನೇನೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಅದರದ್ದೇ ಒಂಥರ ಟೇಸ್ಟ್ ಬರ್ತಾ ಇದೆ, ಪೆಪ್ಪರ್ ಟೇಸ್ಟ್ ಬರ್ತಾ ಇದೆ ಇದರಲ್ಲಿ. ಅಂದರೆ ತುಂಬ ಜಾಸ್ತಿ ಖಾರನೂ ಇಲ್ಲ, ಮೈಲ್ಡ್ ಆಗೇ ಇದೆ ಖಾರ. ಬಟ್ ಆ ಪೆಪ್ಪರ್ ಫ್ಲೇವರು ಮತ್ತು ಈ ಮಟ್ಕಾ ಏನಿದೆ, ಆ ಮಟ್ಕಾಲಿ ಅದು ಬೆಂದಿರೋದ್ರಿಂದ ಅದರದೊಂದು ಮಣ್ಣಿನ ಫ್ಲೇವರ್ ಏನಿದೆ ಅದೆಲ್ಲ ಮಿಕ್ಸ್ ಆಗಿ ಬಿರಿಯಾನಿ ಒಳಗಿದೆ. ಇದನ್ನ ನಾವು ತಿನ್ಬೇಕಾದ್ರೂ ಕೂಡ ಅಷ್ಟೇ ನಮಗೆ ಹೆವಿ ಅಂತ ಅನ್ಸಲ್ಲ. ದಿಸ್ ಇಸ್ ನಾಟ್ ಹೆವಿ, ಇದು ತುಂಬ ಲೈಟ್ ಆಗಿರುತ್ತೆ, ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಎಂಜಾಯ್ ದ ಟೇಸ್ಟ್. ನಾವು ತುಂಬ ಟೇಸ್ಟ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ವೀಕ್ಷಕರೇ. ಸೊ ಇದೇ ನನಗೆ ಈ ಬಿರಿಯಾನಿ ತಿಂದಾಗ ಅನಿಸಿದ್ದು. ಏಲಕ್ಕಿ ಫ್ಲೇವರ್ ಎಲ್ಲ ಜಾಸ್ತಿ ಇದೆ. ಮತ್ತು ನೋಡೋಣ ಈ ಚಿಕನ್ ಕ್ವಾಲಿಟಿ ನೋಡೋಣ ಬನ್ನಿ. ಸೊ ಚಿಕನ್ನು ಸಖತ್ತು ಜ್ಯೂಸಿಯಾಗಿದೆ, ಟೆಂಡರ್ ಆಗಿದೆ, ತುಂಬ ಟೆಂಡರ್ ಚಿಕನ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಈ ಥರ ಚಿಕನ್ ಕ್ವಾಲಿಟಿ ಇದ್ದಾಗ ನಮಗೂ ಕೂಡ ಅಷ್ಟೇ ತಿಂದಾಗ ಹೆವಿ ಅಂತ ಅನ್ಸಲ್ಲ, ಲೈಟಾಗಿ ಫೀಲ್ ಆಗುತ್ತೆ, ತುಂಬ ಟೇಸ್ಟಿಯಾಗಿದೆ. ಬಂದಾಗ ಮಟ್ಕಾ ಬಿರಿಯಾನಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇದರಲ್ಲಿ ಮಟನ್ ಕೂಡ ಬರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಇವಾಗ ನಾವು ನೆಕ್ಸ್ಟ್ ಡಿಶ್ಗೆ ಹೋಗೋಣ ಬನ್ನಿ ವೀಕ್ಷಕರೇ. ಸೊ ನೀವು ಇವಾಗ ಏನು ನೋಡ್ತಿದ್ದೀರಲ್ಲ ವೀಕ್ಷಕರೇ, ಇದು ಬಂದು ಪನ್ನೀರ್ ಟಿಕ್ಕಾ ಮಸಾಲ ಅಂತ ಹೇಳ್ಬಿಟ್ಟು, ಪನ್ನೀರ್ ಟಿಕ್ಕಾ ಮಸಾಲ. ಬನ್ನಿ ಇದನ್ನ ನೋಡಿ, ಪನ್ನೀರು ಬ್ರೇಕ್ ಮಾಡ್ತಾ ಇದ್ದಂಗೆ ಎಷ್ಟು ಕ್ಲೀನಾಗಿ ಇದು ಬ್ರೇಕ್ ಆಗ್ತಾ ಇದೆ ಅಂತ. ಪನ್ನೀರ್ ಕ್ವಾಲಿಟಿ ಸೂಪರ್ ಆಗಿದೆ. ಪನ್ನೀರು ಕ್ಲೀನಾಗಿ ಕುಕ್ ಆಗಿದೆ, ಫ್ರೆಶ್ ಆಗಿದೆ ಪನ್ನೀರ್ ಇದು. ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ರೋಸ್ಟ್ ಆಗಿರೋದ್ರಿಂದ ಸ್ಮೋಕಿ ಫ್ಲೇವರ್ ಕೂಡ ಬರ್ತಾ ಇದೆ. ಲೈಟಾಗಿ ಖಾರ ಇದೆ, ಬಿಕಾಸ್ ಇದು ಟಿಕ್ಕಾ ಮಸಾಲ ಹಾಕಿರೋದ್ರಿಂದ ಲೈಟಾಗಿ ಖಾರ ಇದೆ. ಬಂದಾಗ ವೆಜ್ ತಿನ್ನೋರಿಗೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಬಂದಾಗ ಮರೀದೆ ಟ್ರೈ ಮಾಡಿ ಪನ್ನೀರ್ ಟಿಕ್ಕಾ ಮಸಾಲ. ಸೊ ಎಸ್ ವೀಕ್ಷಕರೇ, ಇವಾಗ ನಮ್ಮ ಮುಂದೆ ಇರೋದು ಮಟನ್ ಪೆಪ್ಪರ್ ಮಸಾಲ. ನೋಡಿ ಹೇಗಿದೆ ಅಂತ. ಇದು ಮಟನ್ ಪೆಪ್ಪರ್ ಮಸಾಲ ಇದು. ಬನ್ನಿ ಇದ್ರದ್ದು ಕ್ವಾಲಿಟಿ ಆಫ್ ಮೀಟ್ ಕ್ವಾಲಿಟಿ ನೋಡೋಣ ಹೇಗಿದೆ ಅಂತ. ಸಖತ್ತು ಮಸಾಲ ಭರಿತವಾಗಿದೆ ಇದು. ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ತರಿಯಾಗಿ ರುಬ್ಬಿರ್ತಾರೆ ಮಸಾಲ. ಬನ್ನಿ ಹೇಗಿದೆ ಅಂತ ತಿಂದು ನೋಡೋಣ. ವೀಕ್ಷಕರೇ, ಈ ಮಟನ್ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ, ಸೂಪರ್ ಕ್ವಾಲಿಟಿ ಮಟನ್ನು. ಮತ್ತು ಈ ಮಸಾಲ ಕೂಡ ಅಷ್ಟೇ ತರಿಯಾಗಿ ರುಬ್ಬಿದ್ದಾರೆ. ಸೊ ಅದು ಬಾಯಿಗೆ ಸಿಗುತ್ತೆ. ಅದು ಮಸಾಲ ಅಲ್ಲಿ ಸ್ವಲ್ಪ ಈರುಳ್ಳಿ, ಲೈಟಾಗಿ ಈರುಳ್ಳಿ ಸಿಗುತ್ತೆ. ಆಮೇಲೆ ಪೆಪ್ಪರು ಎಲ್ಲ ಕ್ಲೀನಾಗಿ ಸಿಗ್ತಾ ಇದೆ. ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಇದೆ.
ಟ್ಯಾಂಗಿನೆಸ್ ಒಂದು ಚೂರಿದೆ, ಅಷ್ಟೊಂದು ಖಾರ ಇಲ್ಲ. ಇದು ಸ್ವಲ್ಪ ಲೈಟಾಗೇ ಇದೆ ಖಾರ. ಆರಾಮಕ್ಕೆ ಬಂದರೆ ಯಾರು ಬೇಕಾದರೂ ಇದನ್ನು ತರಿಸ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಗಿದೆ ವೀಕ್ಷಕರೇ. ಈಗ ನೆಕ್ಸ್ಟು ನಮ್ಮ ಮುಂದೆ ಇರೋದೆ ಚಿಕನ್ ಪೆಪ್ಪರ್ ಮಸಾಲ. ನೋಡಿ ವೀಕ್ಷಕರೇ, ಚಿಕನ್ ಪೆಪ್ಪರ್ ಮಸಾಲದಲ್ಲಿ ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ತುಂಬ ತರಿಯಾಗಿ ಮಾಡಿದ್ದಾರೆ. ಇದು ನೋಡಿ, ಚಿಕನ್ ಕ್ವಾಲಿಟಿನೂ ಅಷ್ಟೇ ಸಖತ್ ಸಾಫ್ಟ್ ಆಗಿದೆ. ಬನ್ನಿ, ಚಿಕನ್ ಪೆಪ್ಪರ್ ಮಸಾಲ ಬಂದ್ಬಿಟ್ಟು 4 ಪೀಸ್ ಕೊಡ್ತಾರೆ. ಇದು 4 ದೊಡ್ಡ ಪೀಸ್ ಕೊಡ್ತಾರೆ. ನೋಡಿ, ವಿಂಗ್ಸ್ ಎಲ್ಲ ಸಖತ್ ದೊಡ್ಡದಾಗಿದೆ. ಇದು ಈ ವಿಂಗ್ಸು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ಸೊ ಬನ್ನಿ, ಇವಾಗ ಇದನ್ನ ಟೇಸ್ಟ್ ಮಾಡುವಂಥ ಸಮಯ. ಹೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ಇದು ತಿಂತಾ ಇರ್ಬೇಕಾದ್ರೆ ನಿಮಗೆ ಆ ಪೆಪ್ಪರ್ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಸಖತ್ತು ಖಾರವಾಗಿ ಘಾಟಾಗಿರುತ್ತೆ. ಮತ್ತು ಅದರದ್ದೇ ಒಂಥರ ಟೇಸ್ಟ್ ಯೂನಿಕ್ ಆಗಿದೆ. ಮತ್ತು ಆ ಫ್ಲೇವರು ಅಷ್ಟೇ ಕೂಡ. ಸೊ ಇದರಲ್ಲೂ ಕೂಡ ಗಾರ್ಲಿಕ್ ಜಾಸ್ತಿ ಹಾಕಿದ್ದಾರೆ. ಸೊ ಲೈಟಾಗಿ ಗಾರ್ಲಿಕ್ ಫ್ಲೇವರು ಮತ್ತು ಜ್ಯೂಸಿನೆಸ್ ಇದೆ. ಚಿಕನ್ ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಮೀಟ್ ಕ್ವಾಲಿಟಿ ಮತ್ತು ಇದು ಪೀಸಸ್ಸು ಅಷ್ಟೇ ದೊಡ್ಡದಾಗಿದೆ. ಬಂದಾಗ 4 ಜನ ಬಂದರು, 4 ಜನನೂ ಒಂದೊಂದು ಪೀಸ್ ತಿಂದರೂ ಕೂಡ ಆರಾಮಕ್ಕೆ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ವೀಕ್ಷಕರೇ. ಖಾರವಾಗಿ ಪೆಪ್ಪರ್ ಸ್ಟೈಲಲ್ಲಿ ಬೇಕು ಅನ್ನೋದಾದರೆ ಚಿಕನ್ ಪೆಪ್ಪರ್ ಆರ್ಡರ್ ಮಾಡಿಕೊಂಡು ತಿನ್ನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ಗ್ರೌಂಡ್ ಫ್ಲೋರಲ್ಲಿರೋ ಆಂಧ್ರ ರೆಸ್ಟೋರೆಂಟ್ನ ಒಂದು ಫುಡ್ ಆಗಿತ್ತು. ಇದು ನಾನು ಟೇಸ್ಟ್ ಮಾಡಿದ್ದು ಇವತ್ತು. ಎಲ್ಲ ಈ ಬ್ಯಾಂಬೂ ಬಿರಿಯಾನಿ ಆಗಿರ್ಬೋದು, ಮಟ್ಕಾ ಚಿಕನ್ ಬಿರಿಯಾನಿ ಆಗಿರ್ಬೋದು, ಈ ಮಟನ್ ಮಸಾಲ ಆಗಿರ್ಬೋದು, ಚಿಕನ್ ಪೆಪ್ಪರ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ತೀನಿ ನಾನಂತೂ. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಇವತ್ತಿನ ಅಂಬರ ಆಂಧ್ರ ರೆಸ್ಟೋರೆಂಟ್ನ ಒಂದು ಮೆನು ಮತ್ತು ಇಲ್ಲಿನ ಒಂದು ಫುಡ್ ರಿವ್ಯೂ ಆಗಿತ್ತು. ಇದೇ ಥರ ಇನ್ನೊಂದಷ್ಟು ರಿವ್ಯೂಗೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ನಾನು ಕೂಡ ಈ ಥರ ಒಂದು ಒಳ್ಳೆ ಕಡೆ ಹೋಗಿ ಫುಡ್ ರಿವ್ಯೂ ಮಾಡ್ತಾ ಇರ್ತೀನಿ. ಅದನ್ನು ನೀವು ಕೂಡ ಟೇಸ್ಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಇದಿಷ್ಟಾಗಿತ್ತು ಇವತ್ತಿನ ನನ್ನ ಈ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ.